ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಶಂಕರ್ ಬಿದ್ರಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಕರ್ ಬಿದ್ರಿ ಅವರೇ, ಬಹಳ ದುರಾದೃಷ್ಟದ ವಿಚಾರ ಇವತ್ತು ನಾವು ಡಾಕ್ಟರ್ ಶಿವಕುಮಾರ ಶ್ರೀಗಳನ್ನ ಕಳೆದುಕೊಳ್ಬೇಕಾಯಿತು. ಶ್ರೀಗಳೊಂದಿಗಿನ ನಿಮ್ಮ ಒಡನಾಟದ ವಿಚಾರವಾಗಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಚಿಕೊಳ್ಳೋದಾದ್ರೆ ಅನುಭವಗಳನ್ನ. ಇವತ್ತು ಮಾನವ ಜನಾಂಗಕ್ಕೆ ಬಹುದೊಡ್ಡ ಹಾನಿಯಾಗಿದೆ. ಈ ಹಾನಿಯನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಪೂಜ್ಯ ಸ್ವಾಮೀಜಿಯವರೇ ಎಲ್ಲರಿಗೂ ಕೊಡಬೇಕು. ಪೂಜ್ಯ ಸ್ವಾಮೀಜಿಯವರಿಗೆ ನನಗೂ 1981ರಿಂದ ಸಂಬಂಧ. ನಾನು ತಿಪ್ಟೂರಿನಲ್ಲಿ ಪೊಲೀಸ್ ಉಪವಿಭಾಗಾಧಿಕಾರಿಯಾಗಿದ್ದೆ. ಶ್ರೀ ನೀಲಂ ಸಂಜೀವ್ ರೆಡ್ಡಿ ಅವರು ಮಠಕ್ಕೆ ಬರೋರಿದ್ದರು. ಆವಾಗ ಅವರು ರಾಷ್ಟ್ರಾಧ್ಯಕ್ಷರಾಗಿದ್ದರು. ದಿವಂಗತ ನೀಲಂ ಸಂಜೀವ್ ರೆಡ್ಡಿ ಅವರು ಬಂದಾಗ ನಾನು ಮೊದಲನೇ ಸಲ ಸ್ವಾಮೀಜಿಯವರ ದರ್ಶನ ಪಡೆದೆ. ಆವತ್ತಿನಿಂದ ಇವತ್ತಿನವರೆಗೆ ಸುಮಾರು 40 ವರ್ಷಗಳ ಕಾಲ ನನ್ನ ಸ್ವಾಮೀಜಿಯವರ ಬಾಂಧವ್ಯ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಪೂಜ್ಯ ಸ್ವಾಮೀಜಿಯವರು ನನ್ನ ಬಗ್ಗೆ ವಿಶೇಷವಾದಂಥ ಆದರ, ಮಮತೆ, ವಿಶ್ವಾಸ ಮತ್ತು ಗೌರವವನ್ನು ಇಟ್ಟುಕೊಂಡಿದ್ದರು. ಕೊನೆ ತನಕನೂ ನಾನು ವೀರಪ್ಪನ್ ಕಾರ್ಯಾಚರಣೆಗೆ ಟಾಸ್ಕ್ ಫೋರ್ಸ್ ಕಮಾಂಡರ್ ಆಗಿ ನೇಮಕವಾದಾಗ ಬರೀ ಸುತ್ತೂರು ಸ್ವಾಮೀಜಿಯವರಲ್ಲ, ಸಿರಿಗೆರೆ ಸ್ವಾಮೀಜಿಯವರಲ್ಲ, ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ನನಗೆ ಮನೆಗೆ ಬಂದು ವಿಶೇಷವಾಗಿ ಪೂಜೆ ಮಾಡಿ ನನಗೆ ಪ್ರಾಣ ಹಾನಿ ಆಗದಂಥ ರಕ್ಷಣೆಯನ್ನು ಮಾಡಿ ನನ್ನ ಕೊರಳಿಗೆ ಕಟ್ಟಿ ಹೋದರು. ಇವತ್ತು ನಾನು 20 ಸಲ ಜೀವನದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದೀನಿ ಅಂದರೆ, ಯಾಕಂದರೆ ಎಂಥ ಪ್ರಸಂಗಗಳು ಬಂದು ಅಂದರೆ, ನನ್ನ ಮುಂದೆ ಇದ್ದವರು ಗುಂಡಿಗೆ ಬಲಿಯಾದರು, ಮಗಳಿಗಿದ್ದವರು ಗುಂಡಿಗೆ ಬಲಿಯಾದರು, ಹಿಂದೆ ಇದ್ದವರು ಗುಂಡಿಗೆ ಬಲಿಯಾದರು. ಆದರೆ ನಾನು ಉಳಿದಿದ್ದೀನಿ. ಅದು ಸ್ವಾಮೀಜಿಯವರ ಕೃಪೆ ಮತ್ತು ಆಶೀರ್ವಾದ ಮಾತ್ರ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ನಿಜವಾಗಿಯೂ ಸಹಿತ ನನ್ನ ಬುದ್ಧಿಬಲದಿಂದಾಗಲಿ ಭುಜಬಲದಿಂದಾಗಲಿ ಇವತ್ತು ನಾನು ಜೀವಂತವಾಗಿಲ್ಲ. ಅದಲ್ಲದೆ ಸ್ವಾಮೀಜಿಯವರು ನನ್ನ ಬಗ್ಗೆ ಎಷ್ಟೊಂದು ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ತೋರಿಸಿದ್ರು ಅಂದರೆ, ಸುಮಾರು 1987ರಿಂದ 2015ರವರೆಗೆ 24 ವರ್ಷಗಳ ಕಾಲ ಅವರು ನನ್ನ ಜನ್ಮದಿನ ಅಂದರೆ 27ನೇ ಆಗಸ್ಟ್ 1954 ಪ್ರತಿ 27ನೇ ಆಗಸ್ಟ್ಗೆ ಬಂದು ಮುಂಜಾನೆ 10 ಗಂಟೆಗೆ ಬಂದು ಎಲ್ಲ ಭಕ್ತರಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಕುಟುಂಬದವ್ರಿಗೆ ಆಶೀರ್ವಾದ ಮಾಡಿ, ಆಮೇಲೆ ಬ್ರಹ್ಮಮನೆಯಲ್ಲೇ ಶಿವಪೂಜೆ ಮಾಡಿ, ಅದಾದ ಮೇಲೆ ಮತ್ತೆ ಹೊರಡುವಾಗ ಅವರು ಮತ್ತೆ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿ, ಸುಮಾರು ಮುಂಜಾನೆ 10 ಗಂಟೆಗೆ ಬಂದರೆ 4 ಗಂಟೆವರೆಗೆ ಕನಿಷ್ಠ 24 ವರ್ಷಗಳ ಕಾಲ ಬಂದು ನಮ್ಮನ್ನು ಆಶೀರ್ವದಿಸಿ ಹೋಗಿದ್ದಾರೆ. ಕಳೆದ 21 ವರ್ಷ ಅಂದರೆ 1994ರಿಂದ 2015ರವರೆಗೆ ಸತತವಾಗಿ ಅಖಂಡವಾಗಿ ಒಂದೂ ಸಲ ತಪ್ಪದೆ ಅವರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದದ ಋಣ ನಮ್ಮ ಮತ್ತು ನಮ್ಮ ಕುಟುಂಬದವರ ಮೇಲೆ, ನಮ್ಮ ಹಿತೈಷಿಗಳ ಮೇಲೆ ಸದಾಕಾಲ ಇರ್ತದೆ. ಕಳೆದ 2 ವರ್ಷಗಳಿಂದ ಮಾತ್ರ ಅವರೇ ಬರಬೇಕು ಅಂತ ಅವ್ರು ಇಷ್ಟಪಟ್ಟರೂ ಸಹಿತ ಅನಾರೋಗ್ಯ ಮತ್ತು ವಯೋಸಹಜ ಬಲಹೀನತೆಯಿಂದಾಗಿ ಅವ್ರಿಗೆ ಆಗಿರಲಿಲ್ಲ. ಅದಕ್ಕೆ ಅವರು ಚಿಕ್ಕ ಸ್ವಾಮೀಜಿಯವರಿಗೆ ನನ್ನ ಹುಟ್ಟುಹಬ್ಬದ ದಿನದಿಂದ ನಮ್ಮ ಮನೆಗೆ ಕಳಿಸಿಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಂಥ ವ್ಯಕ್ತಿ ಭೂಲೋಕದಲ್ಲಿ ಅವತರಿಸುವುದು ಸುಮಾರು ಒಂದು ಯುಗದಲ್ಲಿ ಒಬ್ಬರು ಮಾತ್ರ ಅವತರಿಸ್ತಾರೆ. ನಾವು ಇಡೀ ಇತಿಹಾಸದ ಅವಲೋಕನ ಮಾಡಿದರೂ ಸಹಿತ ಪೂಜ್ಯ ಸ್ವಾಮೀಜಿಯವರ ಹಾಗೆ ಸತತವಾಗಿ 90 ವರ್ಷಗಳ ಕಾಲ ಮಾನವ ಜನಾಂಗದ ಅತ್ಯಂತ ಬಲಹೀನರು, ಶಿಕ್ಷಣದಿಂದ ವಂಚಿತರಾಗಿದ್ದವರು, ಆಹಾರದಿಂದ ವಂಚಿತರಾಗಿದ್ದವರು, ವಸತಿಯಿಂದ ವಂಚಿತರಾಗಿದ್ದವರು ಮತ್ತು ಉತ್ತಮ ಸಂಸ್ಕಾರದಿಂದ ವಂಚಿತರಾಗಿರ್ತಕ್ಕಂಥವ್ರಿಗೆ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದು ಧರ್ಮಕ್ಕೆ ಸೇರಿರೋದು ಇರ್ಬೋದು, ಯಾವುದೇ ಪ್ರದೇಶಕ್ಕೆ ಸೇರಿದವರು ಇರ್ಬೋದು, ಯಾವುದೇ ಜಾತಿಗೆ ಸೇರಿದವರು ಇರ್ಬೋದು, ಅವರೆಲ್ಲರಿಗೂ ಸಹಿತ ಸತತವಾಗಿ 90 ವರ್ಷಗಳ ಕಾಲ ಅಂದರೆ 1930ರಿಂದ ಇವತ್ತಿನವರೆಗೆ ಆಸನ, ವಸನ ಮತ್ತು ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸವನ್ನು ಬರೀ ಭಾರತ ದೇಶದ ಇತಿಹಾಸ ಅಷ್ಟೇ ಅಲ್ಲ, ನಾವು ಇಡೀ ಪ್ರಪಂಚದ ಇತಿಹಾಸವನ್ನು ಹುಡುಕಿ ನೋಡಿದರೂ ಸಹಿತ ಅವರಿಗೆ ಸರಿಸಮನಾದಂಥ ಒಂದು ದೃಷ್ಟಾಂತ ಇವತ್ತು ಸಿಗೋದಿಲ್ಲ. ಮತ್ತು ಈ ಸ್ವಾಮೀಜಿ ಅವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಅವರು ತಮ್ಮ ಭೂಮಿಯ ಮೇಲೆ ಯಾವ ಕಾರ್ಯಕ್ಕಾಗಿ ಬಂದಿದ್ರೋ
ಆ ಕಾರ್ಯವನ್ನು ಪೂರ್ತಿಗೊಳಿಸಿ ಇವತ್ತವರು ಭೂಮಿಯನ್ನು ತ್ಯಜಿಸಿದ್ದಾರೆ. ಇಂದಿನಿಂದ ಅವರು ಆಕಾಶದಲ್ಲಿ ಒಬ್ಬ ದ್ರೋತಾರಿಯಾಗಿ ಯಾವಾಗಲೂ ಕಂಗೊಳಿಸ್ತಾ ಇರ್ತಾರೆ. ಎಲ್ಲ ಮಾನವ ಜನಾಂಗದವರಿಗೆ ಅವರು ಆಕಾಶದಿಂದ ನಮಗೆ ಆಶೀರ್ವಾದವನ್ನು ನೀಡ್ತಾ ಇರ್ತಾರೆ ಮತ್ತು ನಮಗೆ ಸ್ಫೂರ್ತಿಯ ಸೆಲೆಯಾಗಿ ಅವರು ಇಂದು ನಾಳೆ ಮತ್ತು ಎಂದೆಂದಿಗೂ ಅವರು ಇರ್ತಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಒಂದು ಶಂಕರ್ ಬಿದ್ರಿ ಅವರೇ, ಗೌರವ ಮತ್ತು ಸಂತೋಷ ಆಗುತ್ತೆ. ಶಂಕರ್ ಬಿದ್ರಿ ಅವರೇ, ಬಹುಶಃ ನೀವೊಂದು ವಿಚಾರವಾಗಿ ಹೇಳಿದ್ರಿ, ನೀವು ಹಿಂದೆ ವೀರಪ್ಪನ ವಿರುದ್ಧದ ಕಾರ್ಯಾಚರಣೆಗೆ ಹೋದಂಥ ಸಂದರ್ಭದಲ್ಲಿ ಶ್ರೀಗಳ ರಕ್ಷೆ ನನಗಿತ್ತು ಅಂತ. ನಾವು ಬಹಳ ಸಂದರ್ಭದಲ್ಲಿ ನೋಡ್ತಾ ಇರ್ತಾ ಇದ್ವಿ, ಶ್ರೀಗಳು ಈ ತಾಮ್ರದ ಎಲೆ ಮೇಲೆ ಅವರು ಏನನ್ನೋ ಬರೆದು ಅದನ್ನ ಈ ತಾಯ್ತದ ರೂಪದಲ್ಲಿ ಕೈಗೆ ಕಟ್ತಾ ಇದ್ರು. ಕೇಳಿದ್ರೆ ಬಹಳಷ್ಟು ಮಂದಿ ಈ ಏನಾದ್ರೂ ಶತ್ರು ಕಾಟನೋ ಅಥವಾ ಈ ಭೂತದ ಕಾಟ ಈ ತರ ಎಲ್ಲ ಇದ್ರೆ ಇದು ಶ್ರೀಗಳ ರಕ್ಷೆ ಅನ್ನುವಂಥದ್ದನ್ನು ಹೇಳ್ತಾರೆ. ಜೊತೆಗೆ ಉದ್ದಾನ ಶಿವಯೋಗಿಗಳು ಕೂಡ ಹಿಂದೆ ಅದನ್ನೇ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದಂತ ವಿಚಾರ. ನಿಮ್ಮ ಪ್ರಕಾರವಾಗಿ ಶ್ರೀಗಳ ಆ ತರದ ಒಂದು ರಕ್ಷೆ ಇದ್ರೆ ಅದು ಯಾವ ರೀತಿಯಾಗಿ ಒಂದು ಹೇಳಿ ಹೇಳಿ ಹೇಳಿ. ನನಗೆ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳು ಸಿರಿಗೆರೆ ಮಠದವರು ಮತ್ತು ನಮ್ಮ ಶಿವರಾತ್ರಿ ಕೇಂದ್ರ ಸ್ವಾಮಿಗಳು ಸುತ್ತೂರು ಮಠದವರು ಮತ್ತು ನಮ್ಮ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯವರು ನಮ್ಮ ಮನೆಗೆ ಬಂದು ಪೂಜೆ ಮಾಡಿ ಅವರೇ ರಕ್ಷೆ ತೆಗೆದುಕೊಂಡು ತಯಾರು ಮಾಡಿದ್ರು. ಆ ರಕ್ಷೆನೆ ಅವ್ರು ನನಗೆ ಕೊಟ್ಟು ನನ್ನ ಕೊರಳಿಗೆ 3 ಜನ ಸ್ವಾಮೀಜಿಯವರು ಕಟ್ಟು ಹೋದ್ರು. ಆದ್ರೆ ಅದು ನನ್ನ ಕೊರಳಲ್ಲೇ ಇತ್ತು. 2013ರಲ್ಲಿ 13 ಅಂತ ಕಾಣುತ್ತೆ, 2013ರಲ್ಲಿ ಒಂದು ನನ್ನ ಮಗ ತಿರುನೆಲ್ವೇಲಿಯಲ್ಲಿ SP ಆದಾಗ ಈ ಡೆಂಗು ಜ್ವರದಿಂದ ಬಳಲಿ ಬಹಳ ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ಇದ್ದ. ಆವಾಗ ನಾನು ಅದನ್ನ ನನ್ನ ಕೋಳಿಂದ ತೆಗೆದು ಅವನಿಗೆ ಕೊಟ್ಟಿದ್ದೀವಿ. ಓಕೆ, ಆ ತರದೊಂದು ಸಂಪ್ರದಾಯ ಇತ್ತಲ್ಲ, ಅದು ಬಹಳಷ್ಟು ಮಂದಿಗೆ ನಿಮಗೆ ಹೇಗೊಂದು ರಕ್ಷಣೆ ಕೊಡ್ತೋ ಆ ಥರ ಬಹಳಷ್ಟು ಮಂದಿಗೆ ಹೇಗೆ ರಕ್ಷಣೆ ಕೊಟ್ಟಿರ್ಬೋದು, ಅಥವಾ ಅದು ಆ ಥರದೊಂದು ನಂಬಿಕೆ ಹೇಗಿತ್ತು ಬೇರೆ ಭಕ್ತಾದಿಗಳಿಗೂ ಕೂಡ ಈ ತಾಯತ್ತ ಕಟ್ಸ್ಕೊಳ್ಳೋದು ಶ್ರೀಗಳಿಂದ, ಅದ್ರ ಬಗ್ಗೆ ನಮಗೊಂಚೂರು ಹೇಳ್ಬೋದಾ? ನಾನು 3 ಸ್ವಾಮೀಜಿಯವ್ರಿಗೆ ಏನು ಕೇಳಿರಲಿಲ್ಲ. ಅವರಾಗೆ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಅಭಿಮಾನದಿಂದ ಅವರೇ ತಯಾರು ಮಾಡಿ ತಂದು ಕೊಟ್ಟಿದ್ದಾರೆ. ಅವ್ರು ಯಾವ ತರ ತಯಾರು ಮಾಡಿ ತಂದು ಕೊಟ್ಟಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಈಗ 2013ರಲ್ಲಿ ಅದನ್ನ ನನ್ನ ಮಗ ಪ್ರಾಣಾಪಾಯದಲ್ಲಿದ್ದಾಗ ಅವನಿಗೆ ಕೊಟ್ಟಿದ್ದೀನಿ. ಅದನ್ನ ನಾನು ಬಿಚ್ಚಿ ನೋಡಕ್ಕೂ ಹೋಗಿಲ್ಲ. ಥ್ಯಾಂಕ್ ಯು ಶಂಕರ್ ಬಿದ್ರಿ ಅವರೇ, ಧನ್ಯವಾದ. TV9 ಜೊತೆ ಶ್ರೀಗಳೊಂದಿಗಿರುವ ತಮ್ಮ ಒಡನಾಟ, ಅದರ ಸಂದರ್ಭದ ಅನುಭವದ ಬಗ್ಗೆ ನೀವು ನಮ್ಮೊಂದಿಗೆ ಹೇಳ್ಕೊಂಡ್ರಿ.